ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಬಿಸಿನೀರು ಕುಡಿತಾಯಿದ್ದೀನಿ. ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಬಿಸಿ ನೀರು ಕಾಸ್ಕೊಂಡು ಕುಡಿತಾಯಿದ್ದೀನಿ. ನೋಡಿರಿ, ನನ್ನ ಮಗ ಇನ್ನೂ ಅಲ್ಲಿ ಮಲ್ಕೊಂಡಿದ್ದಾನೆ ಹಿಂದೆ, ಇನ್ನೂ ಎದ್ದಿಲ್ಲ. ಮಹಾರಾಜ ಇನ್ನೂ ನಿದ್ದೆ ಹೊಡಿತಾ ಇದ್ದಾನೆ. ಇಲ್ಲ ಮನೆಯಲ್ಲಿ ನೋಡಿ ಎಲ್ಲ ಹೊರಗಡೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅವರಾಗಲೇ ಚಹಾ ಕುಡಿದು ಎಲ್ಲ ಮುಗಿಸಿ ಹೊರಗಡೆ ಹೋಗ್ಯಾರ. ಕ್ಲೀನಿಂಗ್ ಡ್ಯೂಟಿ ಅವ್ರದ್ದು ಬೆಳಗ್ಗೆ ಮಾರ್ನಿಂಗು. ಒಳಗಿಂದ ನಾನು, ಹೊರಗಿಂದ ಅವ್ರದ್ದು ಕೆಲಸ. ನಾವಿಲ್ಲಿ ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ನನ್ನ ಮಗ ಮಕ್ಕಂಡು ನಿದ್ದೆ ಹೊಡಿತದ ನೋಡ್ರಿ ಬೇಷಂಗ. ನೋಡಿ ಫ್ರೆಂಡ್ಸ್, ಇವತ್ತು ಹುಣ್ಣಿಮೆ ಸ್ಪೆಷಲ್ ಪೂಜೆ. ಇವತ್ತು ಆ್ಯಕ್ಚುಲಿ ನಾನೇ ಪೂಜೆ ಮಾಡಿದೆ. ಇವತ್ತು ನಮ್ಮ ಮನೆಯವ್ರ ಕಾಲೇಜ್ ಇತ್ತು, ಹಾಗಾಗಿ ಅವ್ರು ಕಾಲೇಜಿಗೆ ಹೋದರು. ನಾನೇ ಪೂಜೆ ಮಾಡೋದು ಬಂತು. ಅವರು ಈಗ 3 ಸಂಡೇ ಆಯಿತು. 3 ಸಂಡೇನೂ ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಇನ್ಸ್ಪೆಕ್ಷನಿಗೆ ಬರ್ತಿದಾರಂತೆ ಅವ್ರ ಕಾಲೇಜ್ನಾಗ, ಹಂಗಾಗಿ ಹೋದ್ರು ಅವರು ಬೇಗ. ಈಗ ನೋಡ್ರಿ, ಸಾಯಂಕಾಲ ಬೆಳಗ್ಗೆ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ನಲ್ಲ ಫ್ರೆಂಡ್ಸ್. ಈಗ ಸಾಯಂಕಾಲ ನಮ್ಮ ಮನೆಯವ್ರು ಬಂದರು. ಇವತ್ತು ಸಂಡೇ ಆದರು, ಮತ್ತು ಇವತ್ತು ಕಾಲೇಜ್ ಇತ್ತು ಅವ್ರದ್ದು. ಕಾಲೇಜಿಗೆ ಹೋಗಿ ಬಂದರು. ಈಗ ಅವರು ದೀಪ ಹಚ್ತಾ ಇದ್ದಾರೆ. ನಾನು ಸ್ವಲ್ಪ ಅವರಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ. ಬ್ರೆಡ್ ಟೋಸ್ಟ್ ಮಾಡಿಕೊಡ್ತೀನಿ ಈಗ ಅವ್ರಿಗೆ, ಅವ್ರು ದೀಪ ಹಚ್ಚಿ ಬರೋದ್ರಾಗ. ವಿಡಿಯೋಸ್ ಇದೆ ನೋಡಿ, ರೆಡಿ ಆದವು ಬ್ರೆಡ್ ಟೋಸ್ಟ್. ಯಾವಾಗ ಹಳೇ ಕಾಲದಿಂದನೇ ಈ ಬ್ರೆಡ್ ಟೋಸ್ಟ್ ಬಂದವು ನೋಡಿ. ಆರಾಮಿಲ್ದಾಗ ಮಾಡಿಕೊಡೋದು, ಯಾರಿಗಾನ ಬಾಯಿ ಕೆಟ್ಟಾಗ ಮಾಡಿಕೊಡೋದು ಬ್ರೆಡ್ ಟೋಸ್ಟ್. ಯಾವಾಗಿದ್ದರೂ ಓಲ್ಡ್ ಈಸ್ ಗೋಲ್ಡ್ ಇದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನೀಗ ಬೆಳಗ್ಗೆ 11:00ರಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಮಂಗಳವಾರ. ಈಗ ನೋಡಿರಿ, ಎಲ್ಲ ಕೆಲಸ ಮುಗೀತು. ಇನ್ನೂ ಪಾತ್ರೆ ಒಂದದವು, ಬಟ್ಟೆ ತೊಳೆದಾಕಿದೆ. ಆಮೇಲೆ ಇವತ್ತು ಬೆಳಗ್ಗೆ ಟಿಫನಿಗೆ ಮಾಡಿದ್ದೆ. ಇನ್ನೂ ನನ್ನ ಮಗ ತಿಂದಿಲ್ಲ, ಅವನಿಗೊಂದು ಹಾಕಿಡ್ಬೇಕೀಗ ರವೆ ದೋಸೆ. ಬೆಳಗ್ಗೆ ಟಿಫನಿಗೆ ರವೆ ದೋಸೆ, ಆಮೇಲೆ ಬೇಳೆ ಸಾರು. ನಮ್ಮ ಮನೆಯವ್ರ ಬಾಕ್ಸಿಗೆ ಬೇಳೆ ಸಾರು ರೈಸು ಮಾಡಿದ್ದೆ. ನಮ್ಮ ಮನೆಯವ್ರು ಬೇಳೆ ಸಾರು ರೈಸ್ ಕಟ್ಕೊಂಡು ಹೋದರು ರವೆ ದೋಸೆ ತಿಂದು. ಈಗೇನೋ ನೋಡಿ, ಇಷ್ಟು ಪಾತ್ರೆ ತಿಕ್ಕಬೇಕು. ಈಗ ಎಲ್ಲ ಆಯಿತು ಕೆಲಸ. ಬಟ್ಟೆ ತೊಳೆದು ಹಾಕಿದೆ, ಎಲ್ಲ ಸ್ನಾನ ಟಿಫನ್ ಎಲ್ಲ ಆಯಿತು ನೋಡ್ರಿ. ಬಟ್ಟೆ ಮೇಲೆ ಹಾಕಕ್ಕೆ ಸರಿಯಾಗಿಲ್ಲ ಅಂತ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ತೊಳೆದು ಬಟ್ಟೆನ. ಈಗ ನೋಡಿ, ಇಲ್ಲಿ ಜೋಳ ಇಟ್ಟಿದ್ದೀನಿ. ಜೋಳ ಹಸ್ ಮಾಡಿ ಜಿನ್ನಿ ಕಳಿಸ್ಬೇಕು. ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಹಿಟ್ಟು ಖಾಲಿ ಆಗ್ಬಿಟ್ಟೈತಿ. ತರಕಾರಿ ಜೋಳನ ಹಾಕ್ಸೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೇ ಏನೇನು ಇರ್ತೈತಿ, ಏನು ಕೆಲಸಗಳು ಏನಿಲ್ಲ ಅಂತ ಎಲ್ಲ ತೋರಿಸ್ತೀನಿ, ನೋಡೋಣ. ನೋಡಿ ಫ್ರೆಂಡ್ಸ್, ನಿಮಗೊಂದು ಟ್ರಿಕ್ಸ್ ಇದು. ಅನ್ನ ಈಗ ಈ ಥರ ಉಳಿದಿರ್ತೈತಿ. ಈ ಚಳಿಗಾಲಕ್ಕೆ ತಣ್ಣನ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತಂದೇಳಿ ಈ ಥರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅನ್ನನ ಈ ಥರ ಬಿಸಿಗಿಡ್ಬೋದು. ಈಗ ಕುಕ್ಕರ್ನಾಗ ಹಾಕಿ ಬಿಸಿನೂ ಮಾಡ್ಬೋದು, ಅದನ್ನು ತೋರಿಸಿದ್ದೀನಿ ನಿಮಗೆ. ಕುಕ್ಕರ್ನಾಗ ಹಾಕಿ ಯಾವ ಥರ ಬಿಸಿ ಮಾಡೋದಂತ. ಆದರೆ ಸ್ವಲ್ಪ ಇದ್ದಾಗ ಕುಕ್ಕರ್ನಾಗ ಹಾಕೋಕ್ಕೂ ಬೇಜಾರು. ಇಷ್ಟೇ ಅನ್ನ ನೀನು ಇದಕ್ಕಪ್ಪ ಕುಕ್ಕರ್ನಾಗ ಹಾಕೋದಂತ ಬೇಜಾರಾಗೋದಲ್ಲ. ಅದಕ್ಕೆ ಈ ಥರ ಮಾಡಿಬಿಡಿ. ಪಾತ್ರೆ ಇಟ್ಟು ಒಂದು ನೀರು ಇಟ್ಬಿಟ್ರೆ ಅನ್ನ ಮಸ್ತ್ ನೋಡಿ ಎಷ್ಟು ಬಿಸಿಯಾಗಿದೆ. ಎಲ್ಲ ಡಬಲಿ ಮಸ್ತ್ ಬಿಸಿ ಆಗತ್ತೆ ಅನ್ನ. ಬಿಸಿ ಬಿಸಿ ಅನ್ನ ಉಂಡಂಗೆ ಅನ್ಸತಿ. ಏನು ಬೇಜಾರನೂ ಅನ್ಸಲ್ಲ, ಅನ್ನನೂ ವೇಸ್ಟ್ ಆಗೋಲ್ಲ. ಈ ಥರ ಮಾಡ್ಕೊಂಡು ಊಟ ಮಾಡಿರಿ ಚಳಿಗಾಲಕ್ಕೆ. ನಿಮಗೆ ಈ ಟ್ರಿಕ್ಸ್ ಇಷ್ಟ ಆಗತ್ತೆ ಅನ್ಕೊಂತೀನಿ. ಇದೊಂದು ಒಳ್ಳೆ ಐಡಿಯಾ ನೋಡಿ. ಅನ್ನ ಉಳಿದಾಗ ಮನ್ಯಾಗ ಈ ಥರ ಬಿಸಿ ಮಾಡ್ಕೊಳ್ರಿ. ಕುಕ್ಕರಿಗೆ ಹಾಕೋ ಬದಲು ಈ ಥರನೇ ಡಬಲಿನ ಒಂದು ಪಾತ್ರೆಗಿಟ್ಟು ಬಿಸಿ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಮಗ ಊರಿಗೆ ಹೋದ ಮೈಸೂರಿಗೆ. ಅವನಿಗಾಗಿ ಮಸಾಲ ವಡೆ ಮಾಡಿದ್ದೆ. ವಡೆ ತಿಂದು 4 ಕಟ್ಕೊಂಡು ಹೋದ. ಅವನು ಕಳಿಸಿ ಈಗ ನಾವು ವಡೆ ತಿಂತಾ ಇದ್ದೀವಿ. ಅವನದು 20ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗವು, 3rd ಸೆಮಿನು. ಹಾಗಾಗಿ ಸ್ಟಡಿ ಕೊಟ್ಟಿದ್ರು ಹಾಲಿಡೇಸು. ಇವತ್ತು ಹೋದ. ಈಗ 7 ಗಂಟೆಗೆ ಐತಿ. ಅವ್ನ ಫ್ರೆಂಡ್ ಮನೆ ರೂಮ್ಗೆ ಹೋಗಿ ಅಲ್ಲಿ ಹೋಗ್ತೀನಿ ಅಂತ ಹೋದ. 9 ಗಂಟೆಗೆ ಐತಿ ಟ್ರೈನು. ನೋಡಿ ಫ್ರೆಂಡ್ಸ್, ಸೂಪರಾಗಿರುವ ಮಸಾಲ ವಡೆ, ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಸ್ತಾಗ್ಯವು. ಬನ್ನಿ ಫ್ರೆಂಡ್ಸ್, ನೀವು ಮಸಾಲ ವಡೆ ತಿನ್ನಿ.
ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗಿತ್ತು ಏನು ಅಂತಂದೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹೇಗೆ ಬಂತು ಅಂತಂದೇಳಿ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ.